Hello everyone, myself Mahavir Kotko, Assistant Professor, Department of Commerce. I would like to present on the subject Goods and Service Tax. It is second unit, Extent and Definition of GST for become 5th semester. In previous sessions, we discussed regarding the scope and some of the definitions which is to fall under section 2 of GST Act. Now the remaining part, the agriculture. The definition of agriculture, you know very well. the occupation of India is to be agriculture. Majority, it means more than 65% of the people engaged in agriculture. Then what is meant by agriculture? ವ್ಯವಸಾಯ ಅಂದರೆ ಏನು? ಯಾಕಂದರೆ ಪ್ರತಿಶತ 65%ಕ್ಕಿಂತ ಹೆಚ್ಚಿನ ಜನ ವ್ಯವಸಾಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಭಾರತದಲ್ಲಿ. ಅದಕ್ಕಾಗಿ ಅಗ್ರಿಕಲ್ಚರ್ ಅಂದರೆ ಏನು? ನಾರ್ಮಲ್ ನಾವೇನು ಮಾಡ್ತೀವಿ, ಕಲ್ಟಿವೇಟಿಂಗ್ ದ ಲ್ಯಾಂಡ್, ಹೌದಾ, ಭೂಮಿಯನ್ನು ಉಳುವುದು, ಬೆಳೆಗಳನ್ನು ಬೆಳೆಯುವುದು. ದ ಸೇಮ್ ಇಯರ್ ಅಂಡರ್ ದಿ GST ಆಲ್ಸೋ ದ ಅಗ್ರಿಕಲ್ಚರ್ ಇಸ್ ಟು ಬಿ ಡಿಫೈನ್ಡ್ ಆ್ಯಸ್ agriculture includes floriculture, sericulture, horticulture, the raising the crops, grass or garden produce, and also grazing, but does not include dairy farming, stock breeding, the mere cutting of wood or grass, gathering the fruit, raising of man-made forest, or rearing of seedlings or plants. What it means here, ಅಗ್ರಿಕಲ್ಚರ್ ಅಂದರೆ ಏನು? ವ್ಯವಸಾಯದಲ್ಲಿ ಏನೇನು ಬರುತ್ತೆ? ಫ್ಲೋರಿಕಲ್ಚರ್, ಹೂಗಳನ್ನು ಬೆಳೆಯೋದು. ಸೆರಿಕಲ್ಚರ್, ರೇಷ್ಮೆ. ಹಾರ್ಟಿಕಲ್ಚರ್, ತೋಟಗಾರಿಕೆ. ಆಮೇಲೆ ದ ರೇಸಿಂಗ್ ದಿ ಕ್ರಾಪ್ಸ್, ರೇಸಿಂಗ್ ಆಫ್ ಕ್ರಾಪ್ಸ್ ಅಂದ್ರೆ ಬೆಳೆಗಳನ್ನು ಬೆಳೆಯುವುದು. ಗ್ರಾಸ್ ಆರ್ ಗಾರ್ಡನ್ ಪ್ರೊಡ್ಯೂಸ್, ಅದು ಗಿಡಗಳನ್ನು ಅಥವಾ ಹುಲ್ಲನ್ನು ಬೆಳೆಸುವುದು. ಅದೇ ರೀತಿಯಾಗಿ ಬೃಂದಾವನವನ್ನು ಮಾಡೋದು. ದೆನ್ ಗ್ರಾಸ್ ಆರ್ ಗಾರ್ಡನ್ ಪ್ರೊಡ್ಯೂಸ್ ಆ್ಯಂಡ್ ಆಲ್ಸೋ ಗ್ರೇಸಿಂಗ್, ಬಟ್ ಡಸ್ ನಾಟ್ ಇನ್ಕ್ಲೂಡ್. ಅಂದರೆ ಇಲ್ಲಿ ಹೂವು ಇರ್ಬೋದು, ರೇಷ್ಮೆ ಇರ್ಬೋದು, ಅಥವಾ ತೋಟಗಾರಿಕೆ ಇರ್ಬೋದು, ಅಥವಾ ಬೆಳೆಗಳನ್ನು ಬೆಳೆಯುವುದನ್ನು ನಾವು ಅಗ್ರಿಕಲ್ಚರ್ ಅಂತ ಕರಿತೀವಿ. ಆದರೆ ಡೇರಿ ಫಾರ್ಮಿಂಗ್, ಹೈನುಗಾರಿಕೆ ಇರ್ಬೋದು, ದನಗಳನ್ನು ಸಾಕುವುದಿರ್ಬೋದು, ಸ್ಟಾಕ್ ಬ್ರೀಡಿಂಗ್, ಮಿಯರ್ ಕಟಿಂಗ್ ಆಫ್ ವುಡ್ ಅಥವಾ ಗಿಡಗಳನ್ನು ಕಡಿಯುವುದಾಗಿರ್ಬೋದು, ಆಮೇಲೆ ಹಣ್ಣು ಹಂಪಲುಗಳನ್ನು ಒಟ್ಟುಗೂಡಿಸೋದಿರ್ಬೋದು, ರೇಸಿಂಗ್ ಆಫ್ ಮ್ಯಾನ್ ಮೇಡ್ ಫಾರೆಸ್ಟ್ ಇರ್ಬೋದು, ಅಂದರೆ ಆರ್ಟಿಫಿಷಿಯಲ್ ಕಾಡನ್ನು ಬೆಳೆಸೋದಿರ್ಬೋದು. ಇದನ್ನು ನಾವು ಅಗ್ರಿಕಲ್ಚರ್ ಅಂತೇಳಿ ಕರೀಲಿಕ್ಕೆ ಬರೋದಿಲ್ಲ. ಅವ್ರೇನು ಹೇಳ್ತಾರೆ ಅಂದರೆ ಓನ್ಲಿ ಫ್ಲೋರಿಕಲ್ಚರ್, ಸಿರಿಕಲ್ಚರ್, ಹಾರ್ಟಿಕಲ್ಚರ್, ರೇಸಿಂಗ್ ಆಫ್ ಕ್ರಾಪ್ಸ್, ಗ್ರಾಸ್ ಆರ್ ಗಾರ್ಡನ್ ಪ್ರೊಡ್ಯೂಸ್ ಆ್ಯಂಡ್ ಆಲ್ಸೋ ಗ್ರೇಸಿಂಗ್, ಇದನ್ನು ಮಾತ್ರ ನಾವೇನಂತ ಕರಿಬೇಕಾಗುತ್ತೆ? ಅಗ್ರಿಕಲ್ಚರ್ ಅಂತೇಳಿ ಕರಿಬೇಕಾಗುತ್ತೆ. ಇವನ ವೆರಿ ವೆಲ್ ಇಯರ್ ಅಗ್ರಿಕಲ್ಚರ್ ಇನ್ಕಮ್ ಈಸ್ ಎಕ್ಸಮ್ಟ್ ಅಂಡರ್ ಸೆಕ್ಷನ್ 10. ಅದಕ್ಕಾಗಿ ಇಲ್ಲಿ ಏನಾಗುತ್ತೆ ಅಂದರೆ, ಈಗ ಅಗ್ರಿಕಲ್ಚರ್ಗೆ ನಿರ್ದಿಷ್ಟವಾದಂಥ ಒಂದು ಏನು ಕೊಡಬೇಕಾಗುತ್ತೆ? ಡೆಫಿನೇಷನ್ಸನ್ನು ಕೊಡಬೇಕಾಗುತ್ತೆ. ಎಲ್ಲ ಅಗ್ರಿಕಲ್ಚರ್ಗೆ ಓರಿಯೆಂಟೆಡ್ ಏನು ಆ್ಯಕ್ಟಿವಿಟೀಸನ್ನು ಮಾಡ್ತೀವಿ ಎಲ್ಲನೂ ಕೂಡ ನಾವು ಅಗ್ರಿಕಲ್ಚರ್ ಅಂತೇಳಿ ಕನ್ಸಿಡರ್ ಮಾಡಲಿಕ್ಕೆ ಬರೋದಿಲ್ಲ. ಬೆಸ್ಟ್ ಎಕ್ಸಾಂಪಲ್ ಇಸ್ ಡೇರಿ ಫಾರ್ಮಿಂಗ್, ಹೈನುಗಾರಿಕೆ. ಇದನ್ನು ನಾವು ವ್ಯವಸಾಯ ಅಂತ ಕರೀಲಿಕ್ಕೆ ಬರೋಂಗಿಲ್ಲ. ಹೈನುಗಾರಿಕೆನೇ ಬೇರೆ, ವ್ಯವಸಾಯನೇ ಬೇರೆ. ಅದೇ ರೀತಿಯಾಗಿ ದನಗಳನ್ನು ಸಾಕುವುದು, ಹಸುಗಳನ್ನು ಸಾಕುವುದು, ಇದು ಕೂಡ ನಮಗೆ ಅಗ್ರಿಕಲ್ಚರ್ ಅಂತೇಳಿ ಕರೀಲಿಕ್ಕೆ ಬರೋದಿಲ್ಲ. ಅದೇ ರೀತಿಯಾಗಿ ಹಣ್ಣುಗಳನ್ನು ಏನಂದ್ರು ಗ್ಯಾದರ್ ಮಾಡೋದು, ಒಟ್ಟುಗೂಡಿಸೋದು, ಅದನ್ನು ಕೂಡ ನಾವು ವ್ಯವಸಾಯ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಅಗ್ರಿಕಲ್ಚರ್ಗೆ ಒಂದು ನಿರ್ದಿಷ್ಟವಾದಂಥ ಚಟುವಟಿಕೆಗಳದ, ಅದ್ರ ಮೂಲಕ ನಾವೇನಾದರೂ ಮಾಡಿದ್ವಿ ಅಂದರೆ ಅದನ್ನು ಮಾತ್ರ ನಾವು ಅಗ್ರಿಕಲ್ಚರ್ ಅಂತ ಕರಿತೀವಿ ವಿನಃ ನಾವು ಎಲ್ಲನೂ ಕೂಡ ನಾವು ಅಗ್ರಿಕಲ್ಚರ್ ಅಂತೇಳಿ ಕನ್ಸಿಡರೇಷನ್ ಮಾಡಲಿಕ್ಕೆ ಬರೋದಿಲ್ಲ. ಇಲ್ಲಿ ನೋಡ್ರಿ, ದ ಫಾಲೋವಿಂಗ್ ಆ್ಯಕ್ಟಿವಿಟೀಸ್ ನಾಟ್ ಟು ಬಿ ಕನ್ಸಿಡರ್ ಆ್ಯಸ್ ಅಗ್ರಿಕಲ್ಚರ್ ಅಂಡರ್ ದಿ GST ಆ್ಯಕ್ಟ್. GST ಆ್ಯಕ್ಟಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸನ್ನು ಅಗ್ರಿಕಲ್ಚರ್ ಅಂತೇಳಿ ಕರೀಲಿಕ್ಕೆ ಬರೋದಿಲ್ಲ. ಆಲ್ರೆಡಿ ನಿಮ್ಗೆ ಹೇಳಿದೆ ನಾನು, ಡೇರಿ ಫಾರ್ಮಿಂಗ್ ಅಂತೇಳಿ, ಹೈನುಗಾರಿಕೆ ಇರ್ಬೋದು, ಪೋಲ್ಟ್ರಿ ಫಾರ್ಮಿಂಗ್, ಕೋಳಿ ಸಾಕಾಣಿಕೆ ಇರ್ಬೋದು, ಹಸು ಸಾಕೋದಿರ್ಬೋದು. ಅದೇ ರೀತಿಯಾಗಿ ದ ಮಿಯರ್ ಕಟಿಂಗ್ ಆಫ್ ವುಡ್ ಆರ್ ಗ್ರಾಸ್ ಇರ್ಬೋದು, ಅಂದರೆ ಹುಲ್ಲುಗಳನ್ನು ಕೊಯ್ಯೋದು ಇರ್ಬೋದು, ಗಿಡಗಳನ್ನು ಕಡಿಯೋದಿರ್ಬೋದು. ಅದೇ ರೀತಿಯಾಗಿ ರೇಸಿಂಗ್ ಮ್ಯಾನ್ ಮೇಡ್ ಫಾರೆಸ್ಟ್ ಇರ್ಬೋದು, ಅಂದರೆ ಮನುಷ್ಯ ತಾನು
ಸ್ವಯಂ ನಿರ್ಮಿತ ಕಾಡನ್ನು ಇದು ಮಾಡೋದಾಗಿರ್ಬೋದು, ಗ್ಯಾದರಿಂಗ್ ದ ಫ್ರೂಟ್ಸ್ ಇರ್ಬೋದು, ಇದನ್ನು ಕೂಡ ನಮಗೆ ಅಗ್ರಿಕಲ್ಚರ್ ಅಂತೇಳಿ ಕನ್ಸಿಡರ್ ಮಾಡಲಿಕ್ಕೆ ಬರೋದಿಲ್ಲ. ದೆನ್ ದ ನೆಕ್ಸ್ಟ್ ಡೆಫಿನೇಷನ್ ಈಸ್ ಅಗ್ರಿಕಲ್ಚರಿಸ್ಟ್. ಅಗ್ರಿಕಲ್ಚರಿಸ್ಟ್ ಅಂದರೆ ಯಾರು? ಅಗ್ರಿಕಲ್ಚರ್ ಮಾಡೋರೆಲ್ಲನೂ ಕೂಡ ಅಗ್ರಿಕಲ್ಚರಿಸ್ಟ್ ಆಗ್ತಾರಾ? ದಿಸ್ ಕ್ವೆಶನ್ ಇಸ್ ಟು ಬಿ ರೇಸ್ಡ್ ಹಿಯರ್. ದ ಅಗ್ರಿಕಲ್ಚರಿಸ್ಟ್ ಮೀನ್ಸ್ an individual or a HUF who undertakes cultivation of land. Individual, you know very well, the every human being or every man or a HUF, Hindu undivided family. The Karta is the head of the family. HUF, Hindu undivided family, ಹಿಂದೂ ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಹೂ ಅಂಡರ್ಟೇಕ್ ಕಲ್ಟಿವೇಶನ್ ಆಫ್ ಲ್ಯಾಂಡ್. ಯಾರು ಅವನು ಹಿಂದೂ ಅವಿಭಕ್ತ ಕುಟುಂಬದವನು ಇರಬಹುದು ಅಥವಾ ಒಬ್ಬ ವ್ಯಕ್ತಿ ಇರಬಹುದು, ಯಾರು ಭೂಮಿಯನ್ನು ಉಳುಮೆ ಮಾಡ್ತಾರೆ ಬೈ ಓನ್ ಲೇಬರ್, ತಾನೇ ಕಾರ್ಮಿಕನಾಗಿ ಇರಬಹುದು ಅಥವಾ ತಮ್ಮ ಮನೆಯವರ ಜೊತೆಗೆ ಕಾರ್ಮಿಕನಾಗಿ ಕೆಲಸ ಮಾಡ್ತಿರಬಹುದು, ಅಥವಾ ಬೈ ಸರ್ವೆಂಟ್ ಆನ್ ವೇಜಸ್ ಪೇಬಲ್ ಇನ್ ಕ್ಯಾಶ್ ಆರ್ ಕೈಂಡ್. ಕೆಲವೊಂದು ಕೂಲಿ ಕಾರ್ಮಿಕರನ್ನ ನೇಮಕ ಮಾಡಿ ಅವ್ರಿಗೇನು ಕೊಡಬೇಕು, ದಿನಗೂಲಿಯನ್ನು ಕೊಡ್ತಿರಬಹುದು. ಅಥವಾ ಬೈ ಹೈಯರ್ ಲೇಬರ್ ಅಂಡರ್ ಪರ್ಸನಲ್ ಸೂಪರ್ವಿಷನ್, ಅಂದರೆ ಕೆಲವೊಂದು ಬಾಡಿಗೆ ತಂದು ಅವರನ್ನು ಕೆಲಸಕ್ಕೆ ಇಟ್ಕೊಂಡು ಅವ್ರ ಮೇಲೆ ಏನು ಮಾಡಬೇಕು, ಇಲ್ಲಿ ಮೇಲ್ವಿಚಾರಣೆ ಮಾಡ್ಕೊತ ಇರಬಹುದು. ಅಥವಾ ದ ಪರ್ಸನಲ್ ಸೂಪರ್ವಿಷನ್ ಬೈ ಎನಿ ಮೆಂಬರ್ ಆಫ್ ದಿ ಫ್ಯಾಮಿಲಿ. ಇವನೇ ತಮ್ಮ ಮನೆಯ ಮೆಂಬರ್ಸನ್ನು ಅಲ್ಲಿ ಏನು ಮಾಡ್ಬೋದು, ಕೆಲಸಕ್ಕೆ ಅಂದರೆ ಭೂಮಿಯಲ್ಲಿ ಕೆಲಸಕ್ಕೆ ಬಿಟ್ಟು ಅವ್ರ ಮೇಲೆ ಕೂಡ ನಾವು ಏನು ಮಾಡ್ಬೋದು, ಮೇಲ್ವಿಚಾರಣೆ ಮಾಡ್ತಿರಬಹುದು. ಈ ಎಲ್ಲ ವ್ಯಕ್ತಿಗಳನ್ನು ನಾವೇನಂತ ಕರಿಬೇಕಾಗುತ್ತೆ, ಅಗ್ರಿಕಲ್ಚರಿಸ್ಟ್ ಅಂತ ಕರಿಬೇಕಾಗುತ್ತೆ. ಅಗ್ರಿಕಲ್ಚರ್ ಮೀನ್ಸ್ ಆ್ಯನ್ ಇಂಡಿವಿಜುವಲ್ ಆರ್ ಎ HUF ಹೂ ಅಂಡರ್ಟೇಕ್ಸ್ ಕಲ್ಟಿವೇಶನ್ ಆಫ್ ಲ್ಯಾಂಡ್ ಬೈ ಓನ್ ಲೇಬರ್ ಆರ್ ಬೈ ದ ಲೇಬರ್ ಆಫ್ ದಿ ಫ್ಯಾಮಿಲಿ or by the servants on wages payable in cash or kind, or by hired labor under personal supervision or the personal supervision of any member of the family. ಅಂದರೆ ತಾನಾಗೆ ತಾನು ಆಳಿನಂತೆ ದುಡಿಬಹುದು, ಅಥವಾ ತಮ್ಮ ಮನೆಯವರ ಜೊತೆ ಅವರ ಮನೆಯವರು ತಾವು ಕೂಡ ಕಾರ್ಮಿಕರಂತೆ ದುಡಿಯಬಹುದು. ಅಥವಾ ಕೆಲವೊಬ್ಬ ಆಳುಗಳನ್ನು ನಾವೇನು ಮಾಡ್ತೀವಿ, ಡೈಲಿ ವೇಜಸ್ ಮೇಲೆ ಅಂದರೆ ದಿನಗೂಲಿ ಮೇಲೆ ಅಲ್ಲಿ ಉಳುಮೆ ಮಾಡಲಿಕ್ಕೆ ಹಚ್ಬೋದು. ಅಥವಾ ಕೆಲವೊಂದು ಬಾಡಿಗೆ ಕಾರ್ಮಿಕರನ್ನು ತಗೊಂಡು ಅವ್ರ ಮೇಲೆ ನಾವು ಮೇಲ್ವಿಚಾರಣೆ ಮಾಡಬಹುದು. ಅದೇ ರೀತಿಯಾಗಿ ತಮ್ಮ ಫ್ಯಾಮಿಲಿ ಮೆಂಬರ್ಸನ್ನು, ಮನೆಯ ಸದಸ್ಯರನ್ನು ಅಲ್ಲಿ ಕೆಲಸಕ್ಕೆ ಬಿಟ್ಟು ತಾನು ಅವ್ರ ಮೇಲೆ ಸೂಪರ್ವಿಷನ್ ಕೂಡ ಮಾಡಬಹುದು. ಈ ಎಲ್ಲ ವ್ಯಕ್ತಿಗಳನ್ನು ನೀವು ಈ ರೀತಿಯಾಗಿ ಚಟುವಟಿಕೆಗಳನ್ನ ಮಾಡ್ತಿದ್ರೆ ಅಂದರೆ ಆ ವ್ಯಕ್ತಿಗೆ ನಾವೇನಂತ ಕರಿಬೇಕಾಗುತ್ತೆ, ಅಲ್ಲಿ ಅಗ್ರಿಕಲ್ಚರಿಸ್ಟ್ ಅಂತೇಳಿ ಕನ್ಸಿಡರ್ ಮಾಡಬೇಕಾಗುತ್ತೆ. ದ ನೆಕ್ಸ್ಟ್ ಒನ್, ಅಪಾಯಿಂಟೆಡ್ ಡೇ, ಸೆಕ್ಷನ್ 2 ಸಬ್ಸೆಕ್ಷನ್ 10. ಅಪಾಯಿಂಟೆಡ್ ಡೇ ಅಂದರೆ ಯಾವುದು? ಆನ್ ದ ಡೇಟ್ which the provision of this act shall come into force. It means that here the appointed day is nothing but July 1st, 2017, on which date the GST Act has been come into force. ಅಂದರೆ ಈ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸನ್ನು ಇಂಡಿಯಾದಲ್ಲಿ ಯಾವಾಗ ಜಾರಿಗೆ ತರಲಾಯಿತೋ ಆ ದಿನದಂದು ನಾವೇನಂತ ಕರಿತೀವಿ, ಅಪಾಯಿಂಟೆಡ್ ಡೇ ಅಂತೇಳಿ ಕನ್ಸಿಡರ್ ಮಾಡಬೇಕಾಗುತ್ತೆ. ದ ಡೇಟ್ ಆನ್ ವಿಚ್ ಸೆಕ್ಷನ್ 1 ಆಫ್ ದಿಸ್ ಆ್ಯಕ್ಟ್ ಕಮ್ ಇನ್ ಟು ಫೋರ್ಸ್. ಸೆಕ್ಷನ್ 1 ಬಿಲಾಂಗ್ಸ್ ಟು ದಿ GST, ಆರ್ ಇಟ್ ಈಸ್ ದ ಡೇ ಆನ್ ವಿಚ್ GST ಈಸ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ. ಯಾವ ದಿವಸ GST ಅನ್ನೋ ಕನ್ಸೆಪ್ಟನ್ನು ಅಥವಾ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಸಿಸ್ಟಮನ್ನು ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿರಲ್ಲ, ಆ ದಿನಕ್ಕೆ ನಾವೇನಂತ ಕರಿತೀವಿ, ಅಪಾಯಿಂಟೆಡ್ ಡೇ ಅಂತೇಳಿ ಕನ್ಸಿಡರೇಷನ್ ಮಾಡಬೇಕಾಗುತ್ತೆ. ದಿಸ್ ಇಸ್ the appointed day. The next one is the reverse charge. Normally the tax is payable by supplier of goods or services both. ಅಂದರೆ ನಾರ್ಮಲಿ ಟ್ಯಾಕ್ಸನ್ನು ಯಾರು ಪೇ ಮಾಡ್ತಾರೆ ಅಂದರೆ ತೆರಿಗೆ ವಸ್ತುಗಳ ಮೇಲೆ, ಸರಕುಗಳ ಮೇಲೆ ಅಥವಾ ಸೇವೆಗಳ ಮೇಲೆ ಅಂದರೆ ಸಪ್ಲೈಯರ್ಸ್, ಯಾರು ಪೂರೈಕೆದಾರರು ಅಂತ ಅವರು ತುಂಬ್ತಾರೆ. ಸಮಟೈಮ್ಸ್ ದ ರಿಸಿಪಿಯೆಂಟ್ ಈಸ್ ಮೇಡ್ ಲೈಬಲ್ ಟು ಪೇ ದ ಟ್ಯಾಕ್ಸ್.
ಕೆಲವೊಂದ್ಸಲ ಸಪ್ಲೈಯರ್ಸ್ ಬದಲಾಗಿ ಇಲ್ಲಿ ರಿಸಿಪಿಯೆಂಟ್ ಏನು ಮಾಡ್ತಾನಂದರೆ ತಾನೇ ಟ್ಯಾಕ್ಸನ್ನು ಪೇ ಮಾಡ್ತಿರ್ತಾನೆ. ಈ ಮೆಕ್ಯಾನಿಸಮ್ಗೆ, ಈ ವ್ಯವಸ್ಥೆಗೆ ಏನಂತ ಕರಿತೀವಿ, ರಿವರ್ಸ್ ಚಾರ್ಜ್ ಅಂತೇಳಿ ಕರಿಬೇಕಾಗುತ್ತೆ. ದಟ್ ಈಸ್ ದಿ ರಿವರ್ಸ್ ಚಾರ್ಜ್. ದ ನೆಕ್ಸ್ಟ್ ಡೆಫಿನೇಷನ್ ಈಸ್ ಅಸೆಸ್ಮೆಂಟ್, ಸೆಕ್ಷನ್ 2 subsection 11. Assessment means determination of tax liability under this act. Assessment means determination of tax liability under this act is nothing but GST act. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ತೆರಿಗೆ ಕಟ್ಟಲಿಕ್ಕೆ ಎಷ್ಟು ತೆರಿಗೆಯನ್ನು ಕಟ್ಟಲಿಕ್ಕೆ ಹೊಣೆಗಾರರಾಗಿರ್ತಾನೆ ಅದನ್ನು ನಿರ್ಧಾರ ಮಾಡಬೇಕಾಗಿರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಅಸೆಸ್ಮೆಂಟ್ ಅಂತೇಳಿ ಕರಿಬೇಕಾಗುತ್ತೆ. ಅಂದರೆ ನಮ್ಮ ಟೋಟಲ್ ಅಗ್ರಿಗೇಟ್ ಟರ್ನ್ ಓವರ್ನ ಕ್ಯಾಲ್ಕುಲೇಷನ್ ಮಾಡಿದ ಮೇಲೆ ಅವನು ಈ ವರ್ಷ ನಾನು ಎಷ್ಟು ತೆರಿಗೆಯನ್ನು ಕಟ್ಟಲಿಕ್ಕೆ ಹೊಣೆಗಾರರಾಗಿದ್ದೇನೆ ಅನ್ನುವ ನಿರ್ಧಾರವನ್ನು ಮಾಡಬೇಕಾಗಿರುತ್ತದೆ, ಅನ್ನೋದನ್ನು ನಾವು ನಿರ್ಧಾರ ಮಾಡಬೇಕಾಗಿರುತ್ತದೆ. ಅದಕ್ಕಾಗಿ ಅದನ್ನು ನಾವೇನಂತ ಕರಿತೀವಿ, ಅಸೆಸ್ಮೆಂಟ್ ಅಂತೇಳಿ ಕರಿಬೇಕಾಗುತ್ತೆ. ನಾರ್ಮಲಿ ನಾವು ಅಸೆಸ್ಮೆಂಟನ್ನು ಹೆಂಗೆ ಮಾಡ್ತೀವಿ ಅಂದರೆ ಟೋಟಲ್ ಔಟ್ಪುಟ್ ಟ್ಯಾಕ್ಸ್ ಮೈನಸ್ ಇನ್ಪುಟ್ ಟ್ಯಾಕ್ಸ್, ದಟ್ ಈಸ್ ಟ್ಯಾಕ್ಸ್ ಲಯಬಿಲಿಟಿ ಅಂತೇಳಿ ಕನ್ಸಿಡರೇಷನ್ ಮಾಡ್ತೀವಿ. ಯಾಕಂದರೆ ನಿಮ್ಗೆ ಹೇಳಿದೆ GSTಯಲ್ಲಿ ಈಗೇನಾಗುತ್ತೆ ಅಂದರೆ GSTಯಲ್ಲಿ ಏನಾಗುತ್ತೆ, ಸರ್ವಿಸ್ ಪ್ರೊವೈಡರ್ ಇರಲಿ ಅಥವಾ ಯಾವುದೇ ಇರಲಿ ಅವನಿಗೆ ಎಲಿಜಿಬಲ್ ಡೀಲರ್ಸ್ ಅಂತ ಕರಿತೀವಿ. ಆ ಎಲಿಜಿಬಲ್ ಡೀಲರ್ಸ್ ಏನಾಗುತ್ತೆ ಅಂದರೆ ITC ಕ್ಲೇಮ್ ಮಾಡ್ಕೊಳ್ಬೋದು. ITC ಹೆಂಗೆ ಕ್ಲೇಮ್ ಮಾಡ್ಕೊಳ್ತಾನಂದರೆ ಔಟ್ಪುಟ್ ಟ್ಯಾಕ್ಸ್ ಮೈನಸ್ ಇನ್ಪುಟ್ ಟ್ಯಾಕ್ಸ್, ಉಳಿದಂಥ ಅಮೌಂಟನ್ನು ಮಾತ್ರ ಅವನೇನು ಮಾಡ್ಬೋದು, ಈಗ ಟ್ಯಾಕ್ಸ್ ಲಯಬಿಲಿಟಿ ಅಂತೇಳಿ ಪೇ ಮಾಡ್ಬೋದು. ಅದಕ್ಕಾಗಿ ಇಲ್ಲಿಯೂ ಕೂಡ ನಾವೇನು ಮಾಡ್ತೀವಿ, ಅಸೆಸ್ಮೆಂಟನ್ನು ಕ್ಯಾಲ್ಕುಲೇಷನ್ ಮಾಡುವಾಗ ಹೌ ಮಚ್ ಔಟ್ಪುಟ್ ಟ್ಯಾಕ್ಸ್ ಇಸ್ ದೇರ್, ಆಲ್ರೆಡಿ ಇನ್ಪುಟ್ ಟ್ಯಾಕ್ಸ್ ಅಂತೇಳಿ ಎಷ್ಟು ಪೇ ಮಾಡಿದಾನ, ಡಿಫ್ರೆನ್ಸ್ ಅಮೌಂಟ್ ಇರ್ತದೆ, ದಟ್ ಶುಡ್ ಬಿ ದ ಟ್ಯಾಕ್ಸ್ ಲಯಬಿಲಿಟಿ. ಅಷ್ಟಕ್ಕೆ ಮಾತ್ರ ಅವನೇನಾಗಿರ್ತಾನೆ, ಇಲ್ಲಿ ಹೊಣೆಗಾರರಾಗಿರ್ತಾನೆ. ದಟ್ ಇಸ್ ಶುಡ್ ಬಿ ಕಾಲ್ಡ್ ಆಸ್ ಅಸೆಸ್ಮೆಂಟ್ ಅಂಡರ್ ಸೆಕ್ಷನ್ 2 subsection 11. And under this act, and it includes self assessment. Self assessment ಅಂದರೆ ಯಾರು ಮಾಡ್ತಾರೆ? Self assessment is to be made by himself only. ಅಂದರೆ ಯಾವ ವ್ಯಕ್ತಿ ಹೊಣೆಗಾರರಾಗಿರ್ತಾನ ಅದೇ ವ್ಯಕ್ತಿ ಇಲ್ಲಿ ಏನು ಮಾಡ್ತಾನಂದರೆ ಅಸೆಸ್ಮೆಂಟನ್ನು ಮಾಡಬೇಕಾಗಿರುತ್ತೆ. ಅಂದರೆ ಅವ್ನು ಟೋಟಲ್ ಟರ್ನ್ ಓವರನ್ನು ಕನ್ಸಿಡರ್ ಮಾಡಿ ಈ ವರ್ಷ ನಾನು ಎಷ್ಟು ತೆರಿಗೆಯನ್ನು ತುಂಬಲಿಕ್ಕೆ ಹೊಣೆಗಾರರಾಗಿದ್ದೀನಿ ಅಂತೇಳಿ ಅವನೇ ಏನು ಮಾಡಬೇಕಾಗಿರುತ್ತೆ, ಇಲ್ಲಿ ಅಸೆಸ್ಮೆಂಟನ್ನು ಮಾಡಬೇಕಾಗುತ್ತೆ. ದೆನ್ ಪ್ರೊವಿಷನಲ್ ರೀಅಸೆಸ್ಮೆಂಟ್, ದೆನ್ ಪ್ರೊವಿಷನಲ್ ಅಸೆಸ್ಮೆಂಟ್, ದೆನ್ ಸಮರಿ ಅಸೆಸ್ಮೆಂಟ್ ಆ್ಯಂಡ್ the best judgment assessment. These are the different types of assessment under the section 2 subsection 11. By considering these different types of assessment, we can determine our tax liability under the GST Act. ಈ ಎಲ್ಲ ಡಿಫ್ರೆಂಟ್ ಮೆಥಡ್ಸನ್ನು ನಾವು ಕನ್ಸಿಡರ್ ಮಾಡಿಕೊಂಡು ನಾವು ಇಲ್ಲೇನು ಮಾಡ್ಬೇಕಂದ್ರೆ ಬೇರೆ ಬೇರೆ ಸಿಚುವೇಶನ್ಸಲ್ಲಿ ನಾವು ಬೇರೆ ಬೇರೆ ರೀತಿಯಾದಂಥ ಅಸೆಸ್ಮೆಂಟನ್ನು ಮಾಡಬೇಕಾಗಿರುತ್ತೆ. ಇಲ್ಲಿ ಸಮರಿ ಅಸೆಸ್ಮೆಂಟ್ ಬೇರೆ ಇದು ಕೇಸಸ್ಸಲ್ಲಿ ಮಾಡ್ತೀವಿ, ಬೆಸ್ಟ್ ಜಜ್ಮೆಂಟ್ ಅಸೆಸ್ಮೆಂಟನ್ನು ಕೂಡ ಬೇರೆ ಬೇರೆ ಕೇಸಸ್ಸಲ್ಲಿ ಮಾಡ್ಕೊಳ್ತೀವಿ. ಆಮೇಲೆ ಪ್ರೊವಿಷನಲ್ ಅಸೆಸ್ಮೆಂಟ್, ಯಾಕಂದರೆ ಈಗ ಪ್ರೊವಿಷನಲ್ ಅಸೆಸ್ಮೆಂಟ್ ಯಾವಾಗ ಮಾಡ್ತೀವಿ ಅಂದರೆ ದ ಟ್ಯಾಕ್ಸ್ ಅಥಾರಿಟೀಸ್ ಮಾಡ್ತಿರ್ತಾರೆ. ಸೆಲ್ಫ್ ಅಸೆಸ್ಮೆಂಟ್ ಮಾತ್ರ ಟ್ಯಾಕ್ಸ್ ಪೇಯರ್ ಮಾಡ್ತಿರ್ತಾನೆ, ಉಳಿದಂಥ ಎಲ್ಲ ಅಸೆಸ್ಮೆಂಟನ್ನು ಟ್ಯಾಕ್ಸ್ ಅಥಾರಿಟಿಯವ್ರು ಮಾಡ್ತಿರ್ತಾರೆ. ಇಫ್ ಸಪೋಸ್ ದ ಟ್ಯಾಕ್ಸ್ ಪೇಯರ್ ಈಸ್ ಅನೇಬಲ್ ಟು assess the tax liability, at that time the tax authority has to be make the assessment. ಅಂದರೆ ಆ ವ್ಯಕ್ತಿ ಯಾರು ಟ್ಯಾಕ್ಸ್ ಲಯಬಲ್ ಇರ್ತಾನಲ್ಲ ಆ ವ್ಯಕ್ತಿ ಆ ಟ್ಯಾಕ್ಸನ್ನು ಎಷ್ಟಾಗಿದೆ ಅಂತೇಳಿ ನಮಗೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಟ್ಯಾಕ್ಸ್ ಪೇಯರ್ ಏನು ಮಾಡ್ತಾರೆ, ಅಥವಾ ಟ್ಯಾಕ್ಸ್ ಅಥಾರಿಟಿ ಅವ್ರು ಏನು ಮಾಡ್ತಾರೆ ಅಂದರೆ ಅವರು ಕ್ಯಾಲ್ಕುಲೇಷನ್ ಮಾಡ್ತಾರೆ, ಇಷ್ಟು ನೀವು ಹೊಣೆಗಾರರಾಗಿದ್ದೀರಿ ಅಂತೇಳಿ ತಿಳಿಸ್ತಾರೆ. ಅದಕ್ಕಾಗಿ ಇಲ್ಲಿ ಬೇರೆ ಬೇರೆ ಸಿಚುವೇಶನ್ಸಲ್ಲಿ ನಾವು ಏನು ಮಾಡ್ತೀವಿ, ಇಲ್ಲಿ ಟ್ಯಾಕ್ಸನ್ನು ಬೇರೆ ಬೇರೆ ಮೆಥಡಲ್ಲಿ ನಾವು ಅಸೆಸ್ಮೆಂಟನ್ನು ಮಾಡ್ತಿರ್ತೀವಿ. ಆಗ ನೆನಪಿಟ್ಕೊಳ್ಬೇಕು, ಓನ್ಲಿ ಸೆಲ್ಫ್ ಅಸೆಸ್ಮೆಂಟ್ ಈಸ್ ಟು ಬಿ ಮೇಡ್ ಬೈ ದ ಟ್ಯಾಕ್ಸ್ ಪೇಯರ್, ರೆಸ್ಟ್ ಆಫ್ ದಿ ಮೆಥಡ್ಸ್ ಇಸ್ ಟು ಫಾಲೋಡ್ ಬೈ ದ ಟ್ಯಾಕ್ಸ್ ಅಥಾರಿಟೀಸ್. ಅವರೇ ಏನು ಮಾಡ್ತಿರ್ತಾರೆ, ಇಲ್ಲಿ ಈ ವ್ಯಕ್ತಿ ಇಷ್ಟು ಟ್ಯಾಕ್ಸ್ ಇದು ಟ್ಯಾಕ್ಸನ್ನು ಪೇ ಮಾಡಲಿಕ್ಕೆ ಲೈಬಲ್ ಅದಾನ ಅಂಥೇಳಿ ಅವರೇ ಕ್ಯಾಲ್ಕುಲೇಷನ್ಸನ್ನು ಮಾಡ್ತಿರ್ತಾರೆ. ದಟ್ ಶುಡ್ ಬಿ ಕಾಲ್ಡ್ ಆಸ್ ಅಸೆಸ್ಮೆಂಟ್ ಅಂಡರ್ ಸೆಕ್ಷನ್ 2 subsection 11. ಓನ್ಲಿ ದ ಥಿಂಗ್ ಈಸ್ ದಟ್ ಅಸೆಸ್ಮೆಂಟ್ ಇಟ್ ಈಸ್ ನಥಿಂಗ್ ಬಟ್ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ದಿ GST Act. And ITC is to be claimed. ITC is to be claimed by
the every person who is eligible to get the ITC. This is the assessment meaning section 2 subsection 11. Then these are the different types of assessment: self-assessment, provisional assessment, scrutiny of tax return filed by registered taxable persons, assessment of registered taxable person who have failed to file the tax returns, assessment of unregistered persons, then summary assessment in certain special cases. These are the different types of the assessment under section 2 subsection 11 under the GST Act. This is the end of your second unit.